ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ಸಂಭವಿಸಿದೆ. ಬೆಳಗಿನ ಜಾವ ಸಂಭವಿಸಿದ ದುರಂತದಲ್ಲಿ 9ಕ್ಕೂ ಹೆಚ್ಚು ಮಂದಿ ಸಜೀವವಾಗಿ ದಹನವಾಗಿದ್ದಾರೆ. ಚಿತ್ರದುರ್ಗದ ಗೊರ್ಲತ್ತೋ ಕ್ರಾಸ್ ಬಳಿ ಲಾರಿಯೊಂದು ಡಿವೈಡರ್ ದಾಟಿ ಬಂದು ಗೋಕರ್ಣಕ್ಕೆ ಪ್ರಯಾಣಿಸ್ತಾ ಇದ್ದ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆದಿದೆ. ಲಾರಿ ಡಿಕ್ಕಿ ಹೊಡೆಯುತ್ತಿದ್ದಂತೆ 2 ವಾಹನಗಳಲ್ಲಿ ಕೂಡ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ಸ್ಲೀಪರ್ ಬಸ್ ಆಗಿರೋದ್ರಿಂದ ಜೊತೆಗೆ ರಾತ್ರಿಯ ಸಮಯ ಆಗಿರೋದ್ರಿಂದ ಬಸ್ನಲ್ಲಿದ್ದವರೆಲ್ಲ ನಿದ್ರೆಗೆ ಜಾರಿದ್ರು. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲೇ ಬಸ್ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಎಚ್ಚರ ಆದ ಕೆಲವರು ಬಸ್ನಿಂದ ಹಾರಿ ಪ್ರಾಣ ಉಳಿಸಿಕೊಂಡ್ರೆ 10ಕ್ಕೂ ಹೆಚ್ಚು ಮಂದಿ ನಿದ್ರೆಯಲ್ಲೇ ಚಿರನಿದ್ರೆಗೆ ಜಾರಿದ್ದಾರೆ. 9ಕ್ಕೂ ಹೆಚ್ಚು ಮಂದಿ ನಿದ್ರೆಯಲ್ಲೇ ಚಿರನಿದ್ರೆಗೆ ಜಾರಿದ್ದಾರೆ. ಹೌದು, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತೋ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಲೀಪರ್ ಕೋಚ್ ಬಸ್ ಹೊತ್ತಿ ಉರಿದಿದೆ. ಈ ಘಟನೆಯಲ್ಲಿ 11ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನವಾಗಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಲಾರಿ ಚಾಲಕನ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಉಳಿದ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಲವರನ್ನ ಸ್ಥಳೀಯ ಆಸ್ಪತ್ರೆಯಿಂದ ಈಗಾಗಲೇ ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇದೀಗ ಈ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಚಿತ್ರದುರ್ಗದಲ್ಲಿ ಆಗಿದ್ದೇನು, ಭೀಕರ ಬಸ್ ದುರಂತ ನಡೆಯಲು ಕಾರಣವೇನು ತೋರಿಸ್ತೀವಿ ನೋಡಿ. ಕೆಲವೊಮ್ಮೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅದರಲ್ಲೂ ರಸ್ತೆಯ ವಿಚಾರಕ್ಕೆ ಬಂದಾಗ ನಾವೆಷ್ಟೇ ಸರಿಯಾಗಿ ಹೋಗ್ತಾ ಇದ್ರು ಎದುರಿನಿಂದ ಅಥವಾ ಅಕ್ಕಪಕ್ಕದಲ್ಲಿ ಬರುವ ವಾಹನಗಳು ಯಾವ ರೀತಿ ಬರುತ್ತೆ ಅನ್ನುವ ಗ್ಯಾರಂಟಿ ಇರೋದಿಲ್ಲ. ರಸ್ತೆಯಲ್ಲಿ ನಾವು ತಪ್ಪು ಮಾಡಿದ್ರೂ ದುರಂತವಾಗುತ್ತೆ. ನಾವು ಸರಿಯಾಗಿ ಹೋಗಿ ಎದುರಿನವರು ತಪ್ಪು ಮಾಡಿದ್ರು ನಮ್ಮ ಜೀವಕ್ಕೆ ಕುತ್ತು ಬರುತ್ತೆ. ಚಿತ್ರದುರ್ಗದಲ್ಲಿ ಕೂಡ ಆಗಿದ್ದು ಇದೆ. ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಚಾಲಕನ ಯಾವುದೇ ತಪ್ಪಿಲ್ಲದಿದ್ದರೂ ಎದುರಿನಿಂದ ಬರ್ತಾ ಇದ್ದ ಲಾರಿ ಚಾಲಕ ಮಾಡಿದ ತಪ್ಪಿಗೆ ಬಸ್ನಲ್ಲಿದ್ದವರೆಲ್ಲ ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ. ಅಲ್ಲಿಗೆ ಕ್ರಿಸ್ಮಸ್ ದಿನವೇ ರಾಜ್ಯದಲ್ಲಿ ಭೀಕರ ದುರಂತ ಸಂಭವಿಸಿಬಿಟ್ಟಿದೆ. ಅಂದಹಾಗೆ ಸೀಬರ್ಡ್ ಬಸ್ನಲ್ಲಿ ಒಟ್ಟು 32 ಪ್ರಯಾಣಿಕರು ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿದ್ರು. ರಾತ್ರಿ 8:30ಕ್ಕೆ ಬೆಂಗಳೂರಿನಿಂದ ಹೊರಟ ಈ ಬಸ್ ಶಿವಮೊಗ್ಗಕ್ಕೆ ತೆರಳಿ ಶಿವಮೊಗ್ಗದಿಂದ ಗೋಕರ್ಣಕ್ಕೆ ಹೋಗಬೇಕಿತ್ತು. ಹೇಳಿ ಕೇಳಿ ಗೋಕರ್ಣ ಪ್ರವಾಸಿ ತಾಣ. ಹೀಗಾಗಿ ಬಸ್ನಲ್ಲಿದ್ದ ಬಹುತೇಕ ಮಂದಿ ಗೋಕರ್ಣಕ್ಕೆ ಹೋಗುವವರು. ಇನ್ನು ಕೆಲವರು ಕ್ರಿಸ್ಮಸ್ ರಜೆ ಇದೆ ಹೀಗಾಗಿ ಊರಿಗೆ ಹೋಗೋಣ ಅಂತ ಹೊರಟವರು. ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿಕೊಂಡು ಸಿಕ್ಕ ರಜೆಯಲ್ಲಿ ಊರಿಗೆ ಹೋಗಿ ಬರೋಣ ಅಂತ ಬಂದವರು ಈ ಬಸ್ನಲ್ಲಿದ್ರು. ಆದರೆ ಇವರೆಲ್ಲರ ಬಾಳಿನಲ್ಲಿ ವಿಧಿ ಬೇರೆನೆ ಬರೆದಿತ್ತು. ಲಾರಿ ಚಾಲಕ ಮಾಡಿದ ತಪ್ಪಿಗೆ 9 ಜನ ಬಸ್ ಪ್ರಯಾಣಿಕರು ಬಲಿಯಾಗಿದ್ದಾರೆ. ಸ್ನೇಹಿತರೆ, ಚಿತ್ರದುರ್ಗದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 48ಅನ್ನ ನಿಮ್ಮಲ್ಲಿ ತುಂಬಾ ಜನ ನೋಡಿರಬಹುದು. ಇದೊಂದು 6 ಲೈನ್ ಹೆದ್ದಾರಿ. ಹೀಗಾಗಿ ಸಹಜವಾಗಿಯೇ ಈ ಹೆದ್ದಾರಿಯಲ್ಲಿ ಹೋಗುವ ವಾಹನಗಳ ವೇಗ 100ರ ಮೇಲಿರುತ್ತೆ. ಲಾರಿಗಳು ಕೂಡ ಸಾಮಾನ್ಯವಾಗಿ 100 ಕಿಲೋಮೀಟರ್ ವೇಗದಲ್ಲೇ ಪ್ರಯಾಣ ಮಾಡ್ತಾ ಇರ್ತಾವೆ. ಅದರಲ್ಲೂ ರಾತ್ರಿ ಅಂತ ಬಂದಾಗ ರೋಡ್ ಖಾಲಿ ಇರುತ್ತೆ. ಹೀಗಾಗಿ ಎಕ್ಸಲೇಟರ್ ಮೇಲೆ ಕಾಲಿಟ್ಟರೆ ಮುಗೀತು. ಆದರೆ ಸ್ವಲ್ಪ ಎಡವಟ್ಟಾದ್ರೂ ಅಪಾಯ ಹೆಚ್ಚಿರುತ್ತೆ. ಅದರಲ್ಲೂ ರಾತ್ರಿ ಹೊತ್ತು ನಿದ್ದೆಯ ಮಂಪರ್ನಲ್ಲಿರ್ತಾರೆ. ಈ ನಿದ್ದೆಯ ಮಂಪರ್ನಲ್ಲಿ ಒಮ್ಮೆ ಕಣ್ಣು ಮಿಟುಕಿಸಿದ್ರೆ ಸಾಕು, ಯಾವುದೇ ವಾಹನ ಆಗ್ಲಿ ಕಂಟ್ರೋಲ್ಗೆ ಸಿಗೋದಿಲ್ಲ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕೂಡ ಆಗಿದ್ದು ಇದೆ. ಲಾರಿ ಚಾಲಕ ವೇಗದಲ್ಲೇ ಬರ್ತಾ ಇದ್ದ. ನಿದ್ದೆಯ ಮಂಪರ್ನಲ್ಲೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಕಂಟ್ರೋಲ್ ತಪ್ಪಿದೆ. ಹೀಗೆ ಕಂಟ್ರೋಲ್ ತಪ್ಪುತ್ತಿದ್ದಂತೆ ಲಾರಿ ಡಿವೈಡರ್ನಿಂದ ಹಾರಿ ಮತ್ತೊಂದು ಬದಿಗೆ ಬಂದು ಬಿಟ್ಟಿದೆ. ಅಷ್ಟರಲ್ಲೇ ಮತ್ತೊಂದು ಬದಿಯಲ್ಲಿ ಸೀಬರ್ಡ್ ಬಸ್ ತನ್ನ ಪಾಡಿಗೆ ತಾನು ಬರ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಲಾರಿ ಸೀಬರ್ಡ್ ಬಸ್ಗೆ ಬಂದು ಗುದ್ದಿದೆ. ಸದ್ಯದ ಮಾಹಿತಿ ಪ್ರಕಾರ ಲಾರಿ ಸೀಬರ್ಡ್ ಬಸ್ನ ಡೀಸೆಲ್ ಟ್ಯಾಂಕ್ ಬಳಿಗೆ ರಭಸವಾಗಿ ಗುದ್ದಿತ್ತು. ಬಸ್ಗೆ ಬೆಂಕಿ ಹೊತ್ಕೊಳ್ಳೋದಕ್ಕೆ ಇದೇ ಕಾರಣ. ಸ್ಥಳೀಯರ ಮಾಹಿತಿ ಪ್ರಕಾರ ಮೊದಲು ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು, ನಂತರ ಬಸ್ಗೆ ಕೂಡ ಬೆಂಕಿ ಹೊತ್ಕೊಂಡಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಸ್ಲೀಪರ್ ಕೋಚ್ ಆಗಿರೋದ್ರಿಂದ 3 ಗಂಟೆ ಸುಮಾರಿಗೆ ಬಸ್ನಲ್ಲಿದ್ದವರೆಲ್ಲರೂ ನಿದ್ದೆಗೆ ಜಾರಿರ್ತಾರೆ.
ಹೀಗಾಗಿ ದುರಂತ ಸಂಭವಿಸಿದ್ದು ಅವರಿಗೆ ಗೊತ್ತೇ ಆಗಲಿಲ್ಲ. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲೇ ಬಸ್ ತುಂಬ ಬೆಂಕಿ ಆವರಿಸಿಕೊಂಡಿತ್ತು. ಬಸ್ ಚಾಲಕ ಹಾಗೂ ನಿರ್ವಾಹಕ ಅಪಾಯವನ್ನ ಅರಿತು ಬಸ್ನಿಂದ ಹಾರಿ ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ. ಆದರೆ ಲಾರಿ ಚಾಲಕನಿಗೆ ಆ ಅವಕಾಶವೇ ಸಿಗಲಿಲ್ಲ. ಮೊದಲು ಲಾರಿಗೆ ಬೆಂಕಿ ಹತ್ತಿದ್ರಿಂದ ಲಾರಿ ಚಾಲಕ ಸಜೀವವಾಗಿ ದಹನವಾಗಿದ್ದಾನೆ ಅನ್ನುವ ಮಾಹಿತಿ ಇದೆ. ಲಾರಿ ಚಾಲಕನನ್ನ ಉತ್ತರ ಪ್ರದೇಶ ಮೂಲದ ಕುಲ್ದೀಪ್ ಅಂತ ಘೋಷಣೆ ಮಾಡಲಾಗಿದೆ. ಇನ್ನು ಸೀಬರ್ಡ್ ಬಸ್ನ ಹಿಂದುಗಡೆಯಲ್ಲಿ ಶಾಲಾ ಮಕ್ಕಳ ಪ್ರವಾಸದ ಬಸ್ ಕೂಡ ಪ್ರಯಾಣ ಮಾಡ್ತಾ ಇತ್ತು. ಅದೃಷ್ಟವಶಾತ್ ಆ ಬಸ್ ಅಪಾಯದಿಂದ ಪಾರಾಗಿದೆ. ಮಕ್ಕಳು ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಸ್ ಮಾಲೀಕರು, ನಮ್ಮ ಬಸ್ನಲ್ಲಿ ಎಲ್ಲಾ ಸುರಕ್ಷತಾ ಕ್ರಮಗಳಿದ್ದವು, 2 ಎಮರ್ಜೆನ್ಸಿ ಡೋರ್ಗಳು ಕೂಡ ಇದ್ದವು. ಆದರೆ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ. ಮೊಹಮ್ಮದ್ ರಫೀಕ್ ಹುಲಗಾರ್ ಬಸ್ ಚಾಲನೆ ಮಾಡ್ತಿದ್ರು ಅಂತ ಹೇಳಿದ್ದಾರೆ. ಏನೇ ಆದರೂ ಇಲ್ಲಿ ಲಾರಿ ಚಾಲಕ ಮಾಡಿದ ತಪ್ಪಿಗೆ ಬಸ್ನಲ್ಲಿದ್ದವರು ಪ್ರಾಣ ಕಳೆದುಕೊಂಡಿದ್ದಾರೆ. ಹಾಗೆ ನೋಡ್ಲಿಕ್ಕೋದ್ರೆ ಈ ವರ್ಷವನ್ನ ದುರಂತದ ವರ್ಷ ಅಂದ್ರೂ ತಪ್ಪಾಗೋದಿಲ್ಲ. ವರ್ಷದ ಆರಂಭದಲ್ಲೇ ಪ್ರಯಾಗ್ರಾಜ್ನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾ ಕುಂಭಮೇಳದ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಈ ದುರಂತದಲ್ಲಿ 37 ಮಂದಿ ಭಕ್ತರು ಮೃತಪಟ್ಟು 60ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. ಇದಾದ ಬೆನ್ನಲ್ಲೇ ಫೆಬ್ರವರಿಯಲ್ಲಿ ಒಂದೇ ದಿನ 2 ಪ್ರತ್ಯೇಕ ದುರಂತಗಳು ಸಂಭವಿಸುತ್ತವೆ. ದೆಹಲಿ ರೈಲು ನಿಲ್ದಾಣದಲ್ಲಿ ಸಂಭವಿಸಿದ್ದ ಮತ್ತೊಂದು ಕಾಲ್ತುಳಿತವು ಕುಂಭಮೇಳಕ್ಕೆ ಪ್ರಯಾಣಿಸುತ್ತಿದ್ದ 18 ಯಾತ್ರಿಕರ ಉಸಿರನ್ನೇ ನಿಲ್ಲಿಸಿತ್ತು. ಇನ್ನು ಅದೇ ದಿನ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ತೆರಳುತ್ತಿದ್ದ 10 ಯಾತ್ರಿಕರನ್ನ ಕರೆದೊಯ್ಯುತ್ತಿದ್ದ SUV ಬಸ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿತ್ತು. ಇದರಲ್ಲಿ 10 ಮಂದಿ ಮೃತಪಟ್ಟಿದ್ರು. ಇದಾದ ನಂತರ ಏಪ್ರಿಲ್ನಲ್ಲಿ ಗುಜರಾತ್ನ ಪಟಾಕಿ ಕಾರ್ಖಾನೆಯಲ್ಲಿ ದುರಂತ ಸಂಭವಿಸುತ್ತೆ. ಗುಜರಾತ್ನ ಬನಸ್ಕಾಂತ ಜಿಲ್ಲೆಯ ದಿಶಾದಲ್ಲಿರುವ ಪಟಾಕಿ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಸಂಭವಿಸಿ ಬೆಂಕಿ ಹೊತ್ಕೊಂಡಿತ್ತು. ಇದು ತಕ್ಷಣವೇ ಇಡೀ ಘಟಕವನ್ನ ಆವರಿಸಿ ಬೆಂಕಿ ವೇಗವಾಗಿ ಹರಡುತ್ತಿದ್ದಂತೆ 17 ಕಾರ್ಮಿಕರು ಸಿಲ್ಕೊಂಡು ಮೃತಪಟ್ಟಿದ್ರು. ಇನ್ನು ಏಪ್ರಿಲ್ 22ರಂದು ನಡೆದ ಘಟನೆಯನ್ನ ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ರು. ಧರ್ಮ ಯಾವುದು ಅಂತ ಕೇಳಿ ಪ್ರವಾಸಿಗರನ್ನ ಗುಂಡಿಟ್ಟು ಹತ್ಯೆ ಮಾಡಿದ್ರು. ಈ ದಾಳಿಯಲ್ಲಿ 26 ಪ್ರವಾಸಿಗರು ಬಲಿಯಾಗಿದ್ರು. ಅಂದು ನಡೆದ ಈ ದಾಳಿಯ ಕಹಿ ನೆನಪು ಇನ್ನೂ ಮಾಸಿಲ್ಲ. ಇದಾದ ನಂತರ ಜೂನ್ನಲ್ಲಿ ನಮ್ಮ ಬೆಂಗಳೂರು ಭೀಕರ ಕಾಲ್ತೊಳೆತಕ್ಕೆ ಸಾಕ್ಷಿಯಾಗುತ್ತೆ. 18 ವರ್ಷಗಳ ಕಾಲ ಕಪ್ ಗೆಲ್ಲದೆ ಇದ್ದ RCB ಈ ಬಾರಿ ಕಪ್ ಗೆದ್ದಿತ್ತು. ಇದೇ ಖುಷಿಯಲ್ಲಿ ಬೆಂಗಳೂರಿನಲ್ಲಿ ವಿಜಯೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಸಂತೋಷದ ಸಮಯ ದುರಂತಕ್ಕೆ ಕಾರಣವಾಗುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ಗಳ ಹೊರಗೆ ಸಂಭವಿಸಿದ್ದ ಕಾಲ್ತುಳಿತದಲ್ಲಿ 11 ಜನರು ಮೃತಪಟ್ಟು 47 ಜನರು ಗಾಯಗೊಂಡರು. ಇನ್ನು ಜೂನ್ 12ರಂದು ಗುಜರಾತ್ನಲ್ಲಿ ವಿಮಾನ ದುರಂತ ಸಂಭವಿಸುತ್ತೆ. ಇಂಡಿಗೋ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ನೆಲಕ್ಕೆ ಅಪ್ಪಳಿಸುತ್ತೆ. ಇದು ಈ ವರ್ಷ ನಡೆದ ಅತ್ಯಂತ ದುರ್ಭೀಕರ ದುರಂತ. ಅಂದು ಮಧ್ಯಾಹ್ನ 1:38 ಸುಮಾರಿಗೆ ಅಹಮದಾಬಾದ್ನಲ್ಲಿ ಟೇಕ್ ಆಫ್ ಆಗ್ತಾ ಇದ್ದ ಏರ್ ಇಂಡಿಯಾ ಕೆಲವೇ ಸೆಕೆಂಡ್ನಲ್ಲಿ ನೆಲಕ್ಕೆ ಅಪ್ಪಳಿಸಿತ್ತು. ಈ ದುರಂತದಲ್ಲಿ 242 ಪ್ರಯಾಣಿಕರಲ್ಲಿ 241 ಜನರು ಸಾವನ್ನಪ್ಪಿದ್ದರು. ವಿಮಾನ ಅಪಘಾತದಿಂದ ಸ್ಥಳೀಯ ನಿವಾಸಿಗಳು ಸೇರಿದಂತೆ ಒಟ್ಟು 275ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ರು. ಇನ್ನು ಸೆಪ್ಟೆಂಬರ್ 27ರಂದು ತಮಿಳುನಾಡಿನ ಕರೂರ್ನಲ್ಲಿ ನಡೆದ ನಟ ವಿಜಯ್ ಅವರ ರ್ಯಾಲಿ ಕೂಡ ದುರಂತಕ್ಕೆ ಕಾರಣವಾಗಿತ್ತು. ರ್ಯಾಲಿಯಲ್ಲಿ ವಿಜಯ್ ಅವರನ್ನ ನೋಡಲು ಲಕ್ಷಾಂತರ ಜನ ಸೇರಿದ್ರು. ಹೀಗಾಗಿ ಕಾಲ್ತುಳಿತ ಸಂಭವಿಸುತ್ತೆ. ಈ ಕಾಲ್ತುಳಿತದಲ್ಲಿ 41 ಮಂದಿ ಮೃತಪಟ್ಟಿದ್ರು. ಹೀಗೆ ಈ ವರ್ಷ ಸಾಲು ಸಾಲು ದುರಂತಗಳನ್ನೇ ಕಂಡಿದೆ. ವರ್ಷದ ಆರಂಭದಲ್ಲಿ ಶುರುವಾದ ದುರಂತಗಳ ಸರಣಿ ವರ್ಷದ ಕೊನೆವರೆಗೂ ಮುಂದುವರೆದಿದೆ. ಇದೀಗ ಚಿತ್ರದುರ್ಗದ ಹಿರಿಯೂರಿನಲ್ಲಿ ನಡೆದ ಬಸ್ ದುರಂತದಲ್ಲಿ 9ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಖುಷಿಯಲ್ಲಿ ಊರಿಗೆ ಹೊರಟವರು, ದೇವರ ದರ್ಶನಕ್ಕೆ ತೆರಳಿದವರು ವಿಧಿ ಲೀಲೆಗೆ ಬಲಿಯಾಗಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ ಹೆಚ್ಚಿನ ಅಪಘಾತಗಳು ಆಗೋದು ವೇಗದಿಂದ. ಹೀಗಾಗಿ ಈ ವೇಗಕ್ಕೆ ಕಡಿವಾಣ ಹಾಕುವ ಕಾನೂನುಗಳು ಇನ್ನಾದರೂ ಜಾರಿಯಾಗಬೇಕಾಗಿದೆ. ಇಲ್ಲಾಂದ್ರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾಗಬೇಕಾಗುತ್ತೆ. ರಸ್ತೆ ಸುರಕ್ಷತೆಯ ವಿಚಾರದಲ್ಲಿ ಎಷ್ಟೇ ಜಾಗೃತಿ ವಹಿಸಿದ್ರೂ ಸಾಕಾಗೋದಿಲ್ಲ. ಒಮ್ಮೊಮ್ಮೆ ಎದುರಿನವರು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ನಿಮ್ಮ ಪ್ರಕಾರ ಈ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು? ಕಾಮೆಂಟ್ ಮಾಡಿ.